ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮೇಲೆ ಅಮಾನುಷ್ಯ ಹಲ್ಲೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ರೌರವ ಕ್ರೂರತ್ವ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ಹೇಳೋ ಕೆಲಸ ಆಗಿದೆ. ವೈದ್ಯರು ಕೊಟ್ಟಂತಹ PM ರಿಪೋರ್ಟ್ ಮತ್ತು FSL ನೀಡಿರುವ ವರದಿಯನ್ನು ಆಧರಿಸಿ ಪಾಥಾಲಜಿಸ್ಟ್ ತಜ್ಞರು ಅಂತಿಮ ವರದಿಯನ್ನು ಕೊಡ್ತಾರೆ. ಇದರ ಆಧಾರದ ಮೇಲೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡ್ತಾರೆ. ಹಾಗಾದ್ರೆ ಪಾಥಾಲಜಿಸ್ಟ್ ತಜ್ಞರು ಯಾವುದನ್ನೆಲ್ಲ ಪರಿಶೀಲಿಸಿ ಫೈನಲ್ ರಿಪೋರ್ಟ್ ಕೊಡ್ತಾರೆ ಅಂತ ನೋಡೋದಾದ್ರೆ ಒಂದೊಂದೇ ವಿಚಾರಗಳನ್ನು ಗಮನಿಸೋದಾದ್ರೆ ಎದೆಯ ಎಲುಬು ಮುರಿದಿರೋದ್ರ ಬಗ್ಗೆ FSLನಲ್ಲಿ ರಿಪೋರ್ಟ್ ಬಂದಿದೆ. ಅಂದರೆ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು, ಯಾವ ಮಟ್ಟಿಗೆ ಯಾತನೆಯನ್ನ ರೇಣುಕಾಸ್ವಾಮಿ ಅನುಭವಿಸಿದ್ರು ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್. ಕ್ರುಯಾಲಿಟಿ ಆಫ್ ದ ಕೇಸ್ ಅನ್ನ ಇದೆಲ್ಲ ಡಿಸೈಡ್ ಮಾಡುತ್ತೆ. ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿರೋದು ಕೂಡ ತಿಳಿದು ಬಂದಿದೆ. ಆ ಪ್ರೆಷರ್ಗೆ ಮೂಳೆ ಮುರಿತಾಗಿ ಶ್ವಾಸಕೋಶಕ್ಕೆ ಹಾನಿಯಾಗಿರೋದು ತಿಳಿದು ಬಂದಿದೆ. ತಲೆಗೆ ಗಂಭೀರವಾಗಿ ಗಾಯಗಳಾಗಿರೋದು ಕೂಡ ಗೊತ್ತಾಗಿದೆ. ಮೆದುಳಿನಲ್ಲಿ ತೀವ್ರವಾಗಿ ರಕ್ತಸ್ರಾವ ಆಗಿದೆ. ಬ್ಲಡ್ ಕ್ಲಾಟಿಂಗ್ ಕೂಡ ಆಗಿರೋದ್ರ ಬಗ್ಗೆ FSL ರಿಪೋರ್ಟ್ ಹೇಳಿದೆ. ಲಾರಿಯ ಹಿಂಭಾಗಕ್ಕೆ ಗುದ್ದಿರೋದ್ರಿಂದ ತಲೆಗೆ ಬಹಳ ಗಾಯ ಆಗಿದೆ. ಬೆನ್ನು ಮೂಳೆಗೆ ತೀವ್ರ ಹಾನಿಯಾಗಿದೆ. ವೃಷಣ ಚೀಲದಲ್ಲಿ ರಕ್ತ ಸೋರಿಕೆ ಆಗಿದೆ. ಕಾಲಲ್ಲಿ ಒದ್ದಿರೋದ್ರಿಂದ ಮರ್ಮಾಂಗದ ಸೆನ್ಸಿಟಿವ್ ಭಾಗ ಅಂತ ನಾವೇನು ಕರಿತೀವಿ ವೃಷಣ, ಸೊ ಅಲ್ಲೂ ಕೂಡ ಗಾಯಗಳಾಗಿದೆ. ಮೊಣಕಾಲು ಮುರಿತಾಗಿದೆ. ಬಲಗಣ್ಣಿಗೆ ತೀವ್ರವಾದ ಹಾನಿಯಾಗಿದೆ. ಸೊ ಡೆತ್ ಟೈಮು, ಕಾಸ್ ಆಫ್ ಡೆತ್ ಟೈಮು ಒಂದು ಕೊಲೆ ಪ್ರಕರಣದಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಡೆತ್ ಟೈಮನ್ನು ಕೂಡ ಇಲ್ಲಿ ಕೋಟ್ ಮಾಡೋ ಕೆಲಸ ಆಗಿದೆ. ಸಂಜೆ 6 ಗಂಟೆಯಿಂದ 6:30 ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅನ್ನೋ ಒಪಿನಿಯನ್ಗೆ ವೈದ್ಯಾಧಿಕಾರಿಗಳು ತಜ್ಞರು ಬಂದಿದ್ದಾರೆ. ಸಾವಿಗೆ ಕಾರಣ ಏನು, ಕಾಸ್ ಆಫ್ ಡೆತ್ ಏನು, ಮೆದುಳಿನಲ್ಲಿ ತೀವ್ರವಾದಂತಹ ರಕ್ತಸ್ರಾವ ಆಗಿತ್ತೆ ಸಾವಿಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಸೊ ಇದು ರೇಣುಕಾಸ್ವಾಮಿ FSL ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಹಂತವಾಗಿ ಸಿಕ್ಕಿರುವಂತಹ ಅನಾಲಿಸಿಸು. ಆ ಅನಾಲಿಸಿಸ್ನೆಲ್ಲ ಒಟ್ಟುಗೂಡಿಸಿ ಚಾರ್ಜ್ ಶೀಟ್ನಲ್ಲಿ ಕ್ರುಯಾಲಿಟಿ ಆಫ್ ದ ಕೇಸ್ ಎಂಥದ್ದು, ಅದು ಆ ಕ್ಷಣದ ಆವೇಶ ಅಲ್ಲ, ಚಿತ್ರಹಿಂಸೆ ಕೊಟ್ಟು ಸಾಯಿಸಿರುವಂತಹ ವಿಚಾರವನ್ನು ಉಲ್ಲೇಖ ಮಾಡೋದಕ್ಕೆ ಇದೆಲ್ಲ ಪುಷ್ಟಿ ಕೊಡುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಷ್ಟೇ ನಾವು ತಿಳಿಸ್ತಾ ಇದ್ವಿ ನಿಮಗೆ ಯಾವ ರೀತಿಯಾದಂತಹ ಅನಾಲಿಸಿಸ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ. ಇನ್ನೊಂದು ಕಡೆಗೆ 70%ನಷ್ಟು FSL ವರದಿ ಪೊಲೀಸರ ಕೈ ಸೇರಿದೆ. ಇನ್ನುಳಿದ 30% FSL ರಿಪೋರ್ಟ್ಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇನ್ನೊಂದು ವಾರದಲ್ಲಿ ಉಳಿದ ಎಲ್ಲ ವರದಿಗಳು ಪೊಲೀಸರ ಕೈ ಸೇರಲಿದೆ ಅಂತ ಅಂದಾಜಿಸಲಾಗಿದೆ. ಹಾಗಾದ್ರೆ ಬಾಕಿ ಸಿಗಬೇಕಾಗಿರುವಂತಹ ರಿಪೋರ್ಟ್ಗಳು ಯಾವುದು ಅಂತ ಒಂದೊಂದಾಗಿ ನೋಡೋದಾದ್ರೆ ಇನ್ನೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗಬೇಕಾಗಿದೆ. ಅಂದರೆ ಪೊಲೀಸರು ಸಲ್ಲಿ ಕಲೆ ಹಾಕಿರುವಂತಹ ಮಾಹಿತಿ ಹಾಗೂ ಈ ಇನ್ಫಾರ್ಮೇಷನ್ಗಳಲ್ಲಿ ಸಿಗುವಂತಹ ರಿಪೋರ್ಟ್ ಎರಡೂ ಒಂದೇನಾ ಅಂತ ನೋಡಬೇಕಾಗಿದೆ. ಸೊ ಯಾವ್ದು ಬಾಕಿ ಇರುವಂತಹ FSL ರಿಪೋರ್ಟ್ ಯಾವುದು, ಪೊಲೀಸರು ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಪಟ್ಟಣಗೆರೆ ಶೆಡ್ನ CC ಕ್ಯಾಮ್ರಾವನ್ನ ರಿಟ್ರೀವ್ ಮಾಡೋದಕ್ಕೆ ಅಂತ ಕಳಿಸಲಾಗಿತ್ತು. ಆ ಡೇಟಾ ಅಂದರೆ ಕೊಲೆ ನಡೆದ ಸಂದರ್ಭದಲ್ಲಿ ಎಷ್ಟು ಜನ ಆರೋಪಿಗಳ ಕಾರು ಒಳಗೆ ಹೋಗಿದೆ ಅದೆಲ್ಲವನ್ನ ಕೂಡ ರೇಣುಕಾಸ್ವಾಮಿ ಹಲ್ಲೆ ಮಾಡಿದ ಬಳಿಕ ಸೆಕ್ಯೂರಿಟಿ ರೂಮ್ಗೆ ಆತನ ಮೃತದೇಹವನ್ನ ಶಿಫ್ಟ್ ಮಾಡೋ ಕೆಲಸವನ್ನ ಮಾಡಲಾಗಿತ್ತು ಅಂತ. ಅಂದರೆ ಆತನಿಗೆ ಗಂಭೀರವಾಗಿ ಹಲ್ಲೆ ಮಾಡಿದ ನಂತರ ಭದ್ರತಾ ಸಿಬ್ಬಂದಿಗೆ ಆರೋಪಿಗಳು ಕೊಂಡೊಯ್ದಿದ್ರಂತೆ. ಆ ಕೊಠಡಿಗೆ ಕೊಂಡೊಯ್ದಿದ್ರು ಆರೋಪಿಗಳು ಅನ್ನೋದು ತಿಳಿದು ಬರ್ತಾ ಇದೆ. ಸೊ CC ಕ್ಯಾಮ್ರಾ ರಿಟ್ರೀವ್ ಮಾಡಿದಾಗ ಗೊತ್ತಾಗಿರುವಂತಹ ಅಂಶ ಇದು ಪೊಲೀಸರ ಕೈಗಿನೂ ಸೇರಬೇಕಾಗಿದೆ. ಶೆಡ್ನಲ್ಲಿನ CC ಕ್ಯಾಮ್ರಾದಲ್ಲಿ ಇದು ಸರಿಯಾಗಿದೆ, ಬಟ್ ಆ ವಿಡಿಯೋವನ್ನು ಡಿಲೀಟ್ ಮಾಡಿಸಿದ್ದಾರಂತೆ. ಸೊ ಇಲ್ಲಿ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿತ್ತು ಆರೋಪಿಗಳ ತಂಡ ಅನ್ನೋದು ಗೊತ್ತಾಗ್ತಾ ಇದೆ. ಜೂನ್ 8 ಸಂಜೆ 7ರಿಂದ 12 ಗಂಟೆವರೆಗಿನ ಫುಟೇಜಸ್ಗಳನ್ನು ತಜ್ಞರಿಂದ ಕರೆಸಿ ಡಿಲೀಟ್ ಮಾಡಿಸಿದ್ದಾರೆ. ಕೆಲ ಎಕ್ಸ್ಪರ್ಟ್ಗಳ ಹತ್ರ ಡಿಲೀಟ್ ಮಾಡಿಸಿದಾರಂತೆ. ಇದು ರಿಟ್ರೀವ್ ಕಾರ್ಯ ಪ್ರಗತಿಯಲ್ಲಿದ್ದು ವರದಿ ಇನ್ನೂ ಬರಬೇಕಾಗಿದೆ. ಈ ಹೈದರಾಬಾದ್ನ FSL ತಂಡ ಸ್ವಲ್ಪ ದಿನ ಟೈಮ್ ಕೊಡಿ ರಿಟ್ರೀವ್ ಮಾಡಿ ಕೊಡ್ತೀವಿ ಅಂತ ಹೇಳಿದಾರಂತೆ. ಜೂನ್ 8ರಿಂದ 11ರವರೆಗಿನ CCTV ದೃಶ್ಯ ರಿಟ್ರೀವ್ ರಿಪೋರ್ಟ್ ಬಾಕಿ ಇರಬೇಕಾಗಿದೆ. ಕ್ರೈಮ್ ಸೀನು, ರಿಕರೆನ್ಸ್ ಆಫ್ ಕ್ರೈಮ್ ಸೀನ್ ಏನು ನಡೆದಿತ್ತು, ಸೊ ಅಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಅಧಿಕೃತ ಮಾಹಿತಿ ಸಿಗುತ್ತೆ ಈ ರಿಪೋರ್ಟ್ ಬಂದ ತಕ್ಷಣ. ಕೊಲೆ ಬಳಿಕ ಆರೋಪಿಗಳು ಬಂದು ಹೋಗಿರುವಂತಹ ದೃಶ್ಯ ಕೂಡ ಡಿಲೀಟ್ ಆಗಿದೆ. ಸೊ ಸಾಕ್ಷ್ಯನಾಶಕ್ಕೆ ಕಂಪ್ಲೀಟ್ ಆಗಿ ಟೀಮ್ ಪ್ರಯತ್ನ ಪಟ್ಟಿತ್ತು, ಅದರ ಭಾಗ ಇದು. CC ಕ್ಯಾಮ್ರಾ DVRನಲ್ಲಿದ್ದಂತಹ ಡೇಟಾ ರಿಟ್ರೀವ್ ಆಗಿದ್ದು ರಿಟ್ರೀವ್ ಇನ್ನೂ ಪ್ರಗತಿಯಲ್ಲಿದೆ. ಇನ್ನೊಂದು ಸ್ವಲ್ಪ ದಿನ ಬೇಕಾಗ್ತಾ ಇದೆ ಬ್ಯಾಕಪ್ಗೆ ಅಂತ ತಜ್ಞರು ಹೇಳಿದ್ದಾರೆ. ಹೀಗಾಗಿ ಈ ರಿಪೋರ್ಟ್ಗೋಸ್ಕರ ಕೂಡ ಪೊಲೀಸರು ಕಾಯ್ತಾ ಇದ್ದಾರೆ. ಪರಿಣಿತ ವ್ಯಕ್ತಿಯಿಂದ CCTV ಫುಟೇಜ್ ಅನ್ನ ದರ್ಶನ್ ಆ್ಯಂಡ್ ಪವಿತ್ರ ಗೌಡ ಡಿಲೀಟ್ ಮಾಡಿಸುವಂತಹ ಖತರ್ನಾಕ್ ಪ್ಲಾನ್ ಅನ್ನು ಕೂಡ ಮಾಡಿದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ನೋಡಿ ಯಾವ್ಯಾವ ತರ ಮನೆ ಹಾಳು ಕೆಲಸಕ್ಕೆ ಪ್ರಯತ್ನ ಪಟ್ಟಿದ್ರು ಆರೋಪಿಗಳು, ಕೊಲೆ ಆರೋಪಿಗಳು ಅಂತ. ಕೊಲೆ ಆರೋಪಿಗಳಿಂದ 13 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಸೊ ಅಕ್ಯೂಸ್ಡ್ಗಳ ಮೊಬೈಲ್ ಫೋನ್ಗಳು ಕೂಡ ಟೆಕ್ನಿಕಲ್ ಎವಿಡೆನ್ಸ್ನ ಭಾಗವಾಗಿ ತುಂಬ ಕ್ರೂಷಿಯಲ್ ಆಗುತ್ತೆ. ಅವ್ರ ಮೊಬೈಲಲ್ಲಿ ಯಾರ್ಯಾರ ಜೊತೆ ಚಾಟ್ ಆಗಿದೆ, ಏನೇನು ಕಾನ್ಸ್ಪಿರಸಿ ಮಾಡಿದ್ರು, ಅಂದರೆ ಷಡ್ಯಂತ್ರ ಹೇಗೆ ಮಾಡಿದ್ರು,
ಅದೆಲ್ಲ ಪೊಲೀಸರ ಕೈಗೆ ಸೇರೋದು ಇಂಪಾರ್ಟೆಂಟು. ಸೊ 13 ಮೊಬೈಲ್ ಫೋನ್ಗಳನ್ನು ಹೈದರಾಬಾದ್ನ FSLಗೆ ರವಾನಿಸಲಾಗಿದೆ. ಅಲ್ಲಿ ಸಿಗುವಂತಹ ಡೇಟಾಗಳು ಕೂಡ ಸಾಕ್ಷ್ಯವಾಗುತ್ತೆ. ನಟ ದರ್ಶನ್, ಪವಿತ್ರ ಗೌಡ, ಪ್ರದೋಷ್ ಮತ್ತು ವಿನಯ್ ಸೇರಿದಂತೆ 13 ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳ ಮೊಬೈಲನ್ನು ಕೂಡ ಸೀಸ್ ಮಾಡಿರ್ತಾರೆ, ಡೇಟಾ ರಿಟ್ರೀವ್ ಮಾಡೋ ಕೆಲಸ ಮಾಡ್ತಾರೆ. ಬಟ್ ಈ 13 ಜನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ರಿಪೋರ್ಟ್ ಆಚೆ ಬಂದಿಲ್ಲ. ಬಹುತೇಕ ಫೋನ್ಗಳು ಐಫೋನ್ಗಳಾಗಿದೆಯಂತೆ. 13 ಫೋನ್ಗಳ ಪೈಕಿ 2 ಕೂಡ ದುಡ್ಡಿದ್ದವರು, ದೊಡ್ಡ ಕುಳಗಳೇ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಹೀಗಾಗಿ ರಿಟ್ರೀವ್ ಕಾರ್ಯ ತಡ ಆಗ್ತಾ ಇದೆ. ಐಫೋನ್ನಲ್ಲಿ ನಾರ್ಮಲಿ ಐಕ್ಲೌಡ್ ಮೂಲಕ ರಿಟ್ರೀವ್ ಮಾಡಬೇಕಾಗತ್ತೆ, ಅದು ಅಷ್ಟು ಸುಲಭ ಇರಲ್ಲ. ಐಕ್ಲೌಡ್ನಲ್ಲಿ ಇನ್ಫಾರ್ಮೇಷನ್ ಇದ್ದರೆ ಓಕೆ, ಕೆಲವರೆಲ್ಲ ಬ್ಯಾಕಪ್ ಕೊಟ್ಟಿರಲ್ಲ. ಸೊ ಟೆಕ್ನಾಲಜಿಯ ಮೊರೆಯನ್ನು ಹೋಗಲಾಗ್ತಾ ಇದೆ. ಆರೋಪಿಗಳ ನಡುವಿನ ಚಾಟಿಂಗ್, ಫೋನ್ ಕಾಲ್ ಹಿಸ್ಟ್ರಿ ವರದಿ ಇನ್ನೂ ಬಾಕಿ ಇದೆ. CDR ಹಾಕಿದ್ದಾರೆ. ಸೊ ಅದರದ್ದೆಲ್ಲ ಪೊಲೀಸರಿಗೆ ಕೈ ಸೇರಬೇಕಾಗಿದೆ ಮಾಹಿತಿಗಳು. ಬೇರೆ ಯಾರ್ದಾದ್ರೂ ಜೊತೆಯಲ್ಲಿ ಮಾತಾಡಿದ್ದಾರಾ, ಮೆಸೇಜು ಕಾಲ್ ಏನಾದರೂ ಮಾಡಿದ್ದಾರಾ, ಉಳಿದಂತೆ ಕೆಲ ರಾಜಕಾರಣಿಗಳಿಗೆ ಪದೇ ಪದೇ ಫೋನ್ ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ. ಸೊ ಆ ರಾಜಕಾರಣಿಗಳ ಹೆಸರನ್ನ ಪ್ರಸ್ತಾಪ ಮಾಡ್ತಾರ ಚಾರ್ಜ್ ಶೀಟ್ನಲ್ಲಿ. ಘಟನೆ ಮೊದಲು ಹಾಗೂ ಘಟನೆ ಬಳಿಕ ಮಾಡಿರುವಂತಹ ಮೆಸೇಜ್ ಮತ್ತು ಕಾಲು ಮತ್ತು ಈ ಅಕ್ಯೂಸ್ಡ್ಗಳು ತಪ್ಪಿಸಿಕೊಳ್ಳೋದಕ್ಕೆ ಸಹಾಯವನ್ನು ಯಾರಾದರೂ ಮಾಡಿದ್ರಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಈ ಎಲ್ಲ ಡೇಟಾ ಸಿಗಬೇಕಾಗಿದೆ. ಮೊಬೈಲ್ ಫೋನ್ನಲ್ಲಿ ಡಿಲೀಟ್ ಆಗಿರುವಂತಹ ಫೋಟೋ ಹಾಗೂ ವಿಡಿಯೋಗಾಗಿ ಕೂಡ ತಲಾಶ್ ನಡೀತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆಡಿಯೋ ಅಥವಾ ವಿಡಿಯೋವನ್ನು ಮಾಡ್ಕೊಂಡಿದ್ರಂತೆ. ಪ್ರದೋಷ್ ಮೊಬೈಲ್ನಲ್ಲಿ ಕೇವಲ 3 ಸೆಕೆಂಡ್ನದು ಒಂದು ವಿಡಿಯೋ ಇತ್ತು, ಅದರಲ್ಲಿ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ ಇತ್ತು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಸೊ ಅದೆಷ್ಟರ ಮಟ್ಟಿಗೆ ಸರಿ ಅಂತ. ಸಾಕ್ಷ್ಯನಾಶಕ್ಕೆ ಯೂಟ್ಯೂಬ್ ಅಥವಾ ಗೂಗಲ್ ಸರ್ಚಿಂಗ್ ಹಿಸ್ಟ್ರಿ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಯೂಶಲಿ ಸಾಕ್ಷ್ಯನಾಶ ಹೆಂಗೆ ಮಾಡೋದು, ಕೊಲೆ ಪ್ರಕರಣದಿಂದ ಹೆಂಗೆ ಆಚೆ ಬರೋದು ಅಂತ ಕೆಲ ಆರೋಪಿಗಳು ಈ ಹಿಂದೆ ಸರ್ಚ್ ಮಾಡಿ ಸಿಕ್ಕಾಕೊಂಡಿರುವಂಥ ಅನೇಕ ಉದಾಹರಣೆಗಳಿದೆ. ಸೊ ಅಂಥದ್ದೇನಾದರೂ ಈ ಆರೋಪಿಗಳು ಮಾಡಿದ್ರಾ ಅಂತ ಹೇಳಿ ಅದರದ್ದು ಡೀಟೇಲ್ ರಿಪೋರ್ಟ್ ತೆಗೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸೊ ಕೇಸ್ ಸ್ಟ್ರಾಂಗ್ ಮಾಡೋದಕ್ಕೆ ಏನೇನು ಅಂಶಗಳು ಬೇಕೋ ಅದೆಲ್ಲವನ್ನ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣದ ಆರೋಪಿಗಳಾಗಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಜೈಲು ಸೇರಿ ಆಲ್ಮೋಸ್ಟ್ 2 ತಿಂಗಳು ಹತ್ತಿರ ಆಗ್ತಾ ಬರ್ತಾ ಇದೆ. ಈ ಬೆನ್ನಲ್ಲೇ ಎಲ್ಲ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಪರಪ್ಪನಗ್ರಹಾರ ಜೈಲಿನಿಂದ 13 ಮಂದಿ, ತುಮಕೂರು ಜೈಲಿನಿಂದ 4 ಆರೋಪಿಗಳನ್ನು ಹಾಜರುಪಡಿಸೋಕೆ ಸಿದ್ಧತೆ ಆಗಿದೆ. ಈ ಕೊಲೆ ಸಂಬಂಧ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಅರೆಸ್ಟ್ ಆಗಿದ್ದು, ನ್ಯಾಯಾಂಗ ಬಂಧನ ವಿಸ್ತರಣೆಗೆ 10ಕ್ಕೂ ಹೆಚ್ಚು ಅಂಶಗಳ ರಿಮಾಂಡ್ ಅಪ್ಲಿಕೇಶನ್ ತಯಾರಿ ಮಾಡಲಾಗಿದೆ. ಇವತ್ತು ಕೋರ್ಟ್ಗೆ ರಿಮಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡಲಿದ್ದಾರೆ. ಜೊತೆಗೆ FSL ವರದಿಯ ಕೆಲವೊಂದು ಮಾಹಿತಿ ಬಹಿರಂಗ ಆಗುವ ಸಾಧ್ಯತೆ ಇದೆ. ಇವರನ್ನು ಯಾಕೆ ರಿಲೀಸ್ ಮಾಡಬಾರ್ದು, ಯಾಕೆ ಎಕ್ಸ್ಟೆನ್ಷನ್, ನ್ಯಾಯಾಂಗ ಬಂಧನದ ಎಕ್ಸ್ಟೆನ್ಷನ್ ಬೇಕು ಅನ್ನೋದನ್ನು ಪ್ರಾಬಬ್ಲಿ ಪೊಲೀಸ್ ಅಧಿಕಾರಿಗಳು ಕೋರ್ಟ್ ಗಮನಕ್ಕೆ ತರುವಂತಹ ಚಾನ್ಸಸ್ ಇದೆ. ಸೊ ಗೊತ್ತಿಲ್ಲದಿರುವಂತಹ ವಿಚಾರಗಳು ಯಾವುದಾದ್ರೂ ಮತ್ತೊಂದ್ಸಲ ಎಕ್ಸ್ಪೋಸ್ ಆಗುತ್ತಾ ಇವ್ರಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ನೋಡಬೇಕಾಗಿದೆ. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ.